ದೇಶದಲ್ಲಿ 3 ಕಡೆ ಮಾತ್ರ ಕಾಂಗ್ರೆಸ್ ಇರುವಂತದ್ದು 3 ರಾಜ್ಯಗಳಲ್ಲಿ. ಅಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಈ ತರ ಅಧಿಕಾರಕ್ಕಾಗಿ ಗೊಂದಲಗಳು, ಶಾಸಕರು ಡೈಲಿ ಬರುವಂತದ್ದು ಇವೆಲ್ಲ ಪಕ್ಷದ ವರ್ಚಸ್ಸಿಗೆ ಹಾನಿ ಮಾಡೋದಿಲ್ಲ. ಈಗ ಬಿಜೆಪಿ ಸರ್ಕಾರ ಇರೋ ಕಡೆ ರಾತ್ರೋರಾತ್ರಿ ಸಿಎಂನೇ ಚೇಂಜ್ ಮಾಡ್ಬಿಡ್ತಾರೆ. ಅದು ಚುನಾವಣೆಗೆ 1 ವರ್ಷ ಇದ್ದಾಗ ಚೇಂಜ್ ಮಾಡ್ಬಿಡ್ತಾರೆ. ಹಂಗಾರೆ ಅಲ್ಲೆಲ್ಲ ಗೊಂದಲ ಆಗೇ ಇಲ್ವಾ? ಸುಮ್ಮನೆ ಅದೆಲ್ಲ ಬಿಜೆಪಿಯವರು ಸೃಷ್ಟಿ ಮಾಡ್ತಾ ಇರೋದು. ನಮ್ಮಲ್ಲಿ ಯಾವ ಗೊಂದಲ ಇಲ್ಲ. ಈಗ ಕೆಲವು ಸೀನಿಯರ್ MLAಗಳು ನಮಗೂ ಮಂತ್ರಿ ಆಗಬೇಕು, ಬೋರ್ಡ್ ಚೇರ್ಮನ್ ಆಗಬೇಕು ಅಂತ ಕೇಳಕ್ ಹೋಗಿದ್ದಾರೆ. ನಾವು ಮಂಡ್ಯಗೆ 2 ಮಂತ್ರಿ ಕೊಡಿ ಅಂತ ಕೇಳಕ್ ಹೋಗಿದ್ವಿ. ತಪ್ಪೇನು? ಸರ್, ನೀವು 140 ಶಾಸಕರು ಜೊತೆ ಇದೀವಿ ಅಂತ ಹೇಳ್ತೀರಾ ಸರ್. ಆದ್ರೆ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಬೇಕು ಅನ್ನುವಂತ ವಾದ ಬೇರೆ ಇರುವಂತದ್ದು. ಅವ್ರ ಹತ್ರ ನಂಬರ್ಸ್ ಇಲ್ಲ, ನಮ್ಮ ಹತ್ರ ನಂಬರ್ಸ್ ಇದೆ ಅನ್ನುವಂಥದ್ದು ಅವ್ರ ವಾದ. ಆತರ ಯಾರು ಮಾತಾಡಿದ್ರು? ನನಗೆ ಬಹಳಷ್ಟು ಜನ ಮಾತಾಡಿಲ್ಲ. ಇಲ್ಲ, ನಮ್ಮ ಹತ್ರ ನಂಬರ್ ಇದೆ ಅಂತ, ಅವ್ರ ಹತ್ರ ನಂಬರ್ ಇಲ್ಲ ಅಂತ ಯಾರು ನನಗೆ ಗೊತ್ತಿರೋ ಮಾತಾಡಿಲ್ಲ. ಊಟ ಈಗ ಒಟ್ಟಿಗೆ ಕೂತು ಊಟ ಮಾಡಿದ್ರೆ ನೀವೇನಂತೀರ? ಸಿದ್ದರಾಮಯ್ಯ ಬಣ ಊಟ ಮಾಡಿದ್ರು ಅಂತಾರೆ. ನಾವು ನಮ್ಮದೇ ಕೆಲಸಕ್ಕೆ ಡೆಲ್ಲಿಗೆ ಹೋದ್ರೆ DK ಬಣ ಡೆಲ್ಲಿಗೆ ಹೋಯ್ತು ಅಂತಾರೆ. ಇದು ನೀವು ಮೀಡಿಯಾದಲ್ಲಿ ಸೃಷ್ಟಿ ಮಾಡ್ತಾ ಇರೋದು. ನಮ್ಮಲ್ಲಿ ಯಾವ ಬಣ ಇಲ್ಲ. 140 ಜನ ಸಿದ್ದರಾಮಯ್ಯ ಸಾಹೇಬ್ರ ಪರ, 140 ಜನ DK ಅವ್ರ ಪರ ಇದ್ದೀವಿ. ಆದರೆ ಸೂಕ್ತ ಸಂದರ್ಭ ಸಮಯಗಳಿಗೆ ಬಂದಾಗ DK ಸಾಹೇಬರು CM ಆಗ್ತಾರೆ. ಸರ್, ಈಗ ಹಿಂದುಳಿದ ವರ್ಗದ ಇವರು ರಾಮಚಂದ್ರಪ್ಪ ಹೇಳಿದಾಗ ಕಾಂಗ್ರೆಸ್ ಪಕ್ಷ ಈಗ ಹೈಕಮಾಂಡು CMನ ಬದಲಾವಣೆ ಮಾಡಿದ್ರೆ ಶೋಷಿತ ಸಮುದಾಯ ಅವ್ರಿಗೆ ಬುದ್ಧಿ ಕಲಿಸ್ತೀವಿ ಪಕ್ಷಕ್ಕೆ ಅಂತ ಅವ್ರು ಅವಾಗ ಆ ಥರ ಹೇಳ್ತಾ ಇರ್ತಾರೆ. ನಾವು ಅವ್ರದಕ್ಕೆಲ್ಲ ಮಾತು ಯಾಕೆ? ಈಗ ಅವ್ರ ಅಭಿಪ್ರಾಯ ಅಂದ್ರೆ ಒಕ್ಕಲಿಗ ಜನಾಂಗ ಇದು ಕಾಂಗ್ರೆಸ್ ಬೆಂಬಲಿಸಿಲ್ಲ. ಈಗ ಅವ್ರ ಅಭಿಪ್ರಾಯ, ಒಕ್ಕಲಿಗರು ಬೆಂಬಲಿಸಿಲ್ಲ ಅಂದ್ರೆ ನಾವ್ ಹೆಂಗೆ 6 ಜನ ಗೆಲ್ತೀವಿ? ಅದು ಅವ್ರ ಅಭಿಪ್ರಾಯ. ರಾಮಚಂದ್ರಪ್ಪರ ಅಭಿಪ್ರಾಯಕ್ಕೆ ನಾನು ಕೌಂಟರ್ ಕೊಡೋಕ್ಕಾಗಲ್ಲ. ನನಗೆ ಅದಕ್ಕೆ ಸಂಬಂಧನೂ ಇಲ್ಲ. ಅವ್ರ ಅಭಿಪ್ರಾಯ. ಒಕ್ಕಲಿಗರು ಬೆಂಬಲ ಕೊಟ್ಟಿರೋದಕ್ಕೆ 6 ಜನ ಗೆದ್ದಿದೀವಲ್ವ. ಈಗ ನಾನು ಅದಕ್ಕೆ ಉತ್ತರ ಕೊಡೋದಿಲ್ಲ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಅವ್ರು ಹೇಳಿರೋದು ಅಭಿಪ್ರಾಯ ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ. ಅವರವರ ಈ ಸ್ವತಂತ್ರ ಭಾರತದ ಪ್ರಜಾಪ್ರಭುತ್ವದಲ್ಲಿ ಅವರವರ ಅಭಿಪ್ರಾಯ ವ್ಯಕ್ತಪಡಿಸೋಕ್ಕೆ ಎಲ್ಲರೂ ಅರ್ಹರಿದ್ದಾರೆ, ಸ್ವತಂತ್ರ ಇದೆ. ಅದಕ್ಕೆ ನನ್ನ ನೋ ಕಮೆಂಟ್ಸ್. ಆದರೆ ನಮ್ಮ ಕ್ಲೈಮ್ ಏನು, ನಾವು ಯಾರ ಹತ್ರ ಹೇಳಬೇಕು ಅವ್ರ ಹತ್ರ ಹೇಳ್ತೀವಿ.